ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್, ಆಚಾರ್ಯ. ಮಿಥುನ ರಾಶಿಯವರ ನಿಮ್ಮ ಜೀವನದಲ್ಲಿ ಗ್ರಹಗಳು ದಶೆ ಕಾಲದಲ್ಲಿ ಭುಕ್ತಿ ಕಾಲದಲ್ಲಿ ನೀಡುವಂತಹ ಫಲಗಳು ಶುಭ ಅಶುಭ ಮಾರಕ ಫಲಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಸಂಪೂರ್ಣವಾಗಿ ತಿಳಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ನಿಮ್ಮ ಜನ್ಮ ಗ್ರಹಗಳ ಆಧಾರಿತವಾಗಿಯೇ ನಿಖರವಾದ ಫಲಗಳನ್ನು ತಿಳಿಸಲು ಸಾಧ್ಯವಾಗುತ್ತೆ. ಆದರೆ ಇದರ ಬಗ್ಗೆ ತಿಳುವಳಿಕೆಯನ್ನು ನಿಮಗೆ ನೀಡೋದ್ರಿಂದ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಲು ಸಾಧ್ಯವಾಗಬಹುದು. ಅಥವಾ ನಿಮ್ಮ ಕುಟುಂಬದಲ್ಲಿ ಮಕ್ಕಳಿದ್ದಲ್ಲಿ, ನಿಮ್ಮ ಬಂಧು ಮಿತ್ರರಿದ್ದಲ್ಲಿ ಅವರಿಗೆ ಇದನ್ನು ತಿಳಿಸೋದ್ರಿಂದ ನಿಮಗೆ ಅವರಿಗೆ ಸಹಾಯವನ್ನು ಮಾಡಿದಂತಹ ಫಲ ಸಿಗುತ್ತೆ. ಹಾಗೆ ಇಲ್ಲಿ ಎಲ್ಲರಿಗೂ ಒಂದೇ ಫಲ ಸಿಗಬೇಕು ಅನ್ನೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲಗಳು ಸಿಗ್ಬೋದು. ಜಗತ್ತಿನಲ್ಲಿ ಪ್ರತಿ ಮಾನವರು ಭಗವಂತನ ವಿಭಿನ್ನವಾದಂತಹ ಸೃಷ್ಟಿ, ಇಚ್ಛೆ ಮತ್ತು ಅವರ ಕುಟುಂಬ ಇದೆಲ್ಲವೂ ಬೇರೆ ಬೇರೆ ಆಗಿರುತ್ತೆ. ಆದರೆ ನಿಮಗೆಲ್ಲರಿಗೂ ಮಿಥುನ ರಾಶಿ ಒಂದೇ. ಮಿಥುನ ರಾಶಿಯಲ್ಲಿ ಅನೇಕ ಜನರು ಜಗತ್ತಿನಾದ್ಯಂತ ಇಲ್ಲಿ ಜನನ ಆಗಿರ್ತಾರೆ. ಅವರಿಗೆಲ್ಲರಿಗೂ ಒಂದೇ ಫಲಗಳು ಸಿಗೋದಿಲ್ಲ. ಇಲ್ಲಿ ನಿಮ್ಮ ಜನ್ಮಜಾತಕದಲ್ಲಿ ಗ್ರಹಗಳು ಯಾವ ಸ್ಥಿತಿಯಲ್ಲಿರ್ತಾರೆ ಮತ್ತು ಯಾವ ಕಾಲದಲ್ಲಿ ಯಾವ ಫಲವನ್ನು ನೀಡ್ತಾರೆ ಅನ್ನೋದು ನಮಗೆ ನಿಖರವಾಗಿ ತಿಳಿಯುವಂಥದ್ದು ನಿಮ್ಮ ಜನ್ಮ ಗ್ರಹಗಳ ಆಧಾರಿತವಾಗಿಯೇ ತಿಳಿಯುತ್ತೆ. ಇಲ್ಲವಾದಲ್ಲಿ ನಾವು ಹೀಗೆ ಆಗಬಹುದು ಅನ್ನುವಂತಹ ಕೆಲವು ಸೂಕ್ಷ್ಮ ವಿಷಯಗಳನ್ನಷ್ಟೇ ನಾವು ತಿಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಮಿಥುನ ರಾಶಿಯವರು ನೀವು ತಿಳಿದುಕೊಳ್ಳಬೇಕು, ಈಗಾಗಲೇ ಆಗಿ ಹೋಗಿರುವುದನ್ನು ನೀವು ಏನು ಮಾಡಲು ಸಾಧ್ಯವಿಲ್ಲ. ಆದರೆ ಏನಾಗಿದೆ ಅದನ್ನು ಮತ್ತೊಂದು ರೀತಿಯಲ್ಲಿ ನೀವು ಪಡೆದುಕೊಳ್ಳುವುದಕ್ಕೆ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಮಾಡಬಹುದು. ಹಾಗೆಯೇ ಮುಂದಿನ ದಶೆ ಕಾಲಗಳು ನಿಮಗೆ ಯಾವ ರೀತಿ ಫಲವನ್ನು ನೀಡುತ್ತೆ ಅನ್ನುವುದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯಿಂದ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಬಹುದು. ಮಿಥುನ ರಾಶಿಯ ಸಿಂಬಲ್ ಎರಡು ಮಾನವರ ರೂಪ ಅಲ್ಲಿ ನಮಗೆ ಕಾಣಿಸುತ್ತೆ. ಅಂದರೆ ಈ ರೂಪದಲ್ಲಿರುವಂತಹ ಮಿಥುನ ರಾಶಿಗೆ ರಾಶ್ಯಾಧಿಪತಿಯು ಬುಧಗ್ರಹ ಆಗ್ತಾರೆ. ಬುಧಗ್ರಹ ರಾಶಿಗೆ ಅಧಿಪತಿ ಆದರೂ ಅದರೊಳಗಿರುವಂತಹ ನಕ್ಷತ್ರಗಳಿಗೆ ಬೇರೆ ಬೇರೆ ಗ್ರಹಗಳು ಅಧಿಪತಿ ಆಗ್ತಾರೆ. ಮೃಗಶಿರ ನಕ್ಷತ್ರಕ್ಕೆ ಕುಜ ಅಧಿಪತಿ ಆಗ್ತಾರೆ. ಆರಿದ್ರಾ ನಕ್ಷತ್ರಕ್ಕೆ ರಾಹು ಅಧಿಪತಿ ಆಗ್ತಾರೆ. ಪುನರ್ವಸು ನಕ್ಷತ್ರಕ್ಕೆ ಗುರು ಅಧಿಪತಿ ಆಗ್ತಾರೆ. ಈ ರಾಶಿಯಲ್ಲಿ ಬರುವಂತಹ ಈ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3ನೇ ಪಾದ 4ನೇ ಪಾದವು ಅಲ್ಲಿ ಬರುತ್ತೆ. ಆರಿದ್ರಾ ನಕ್ಷತ್ರದ 1ನೇ ಪಾದ 2ನೇ ಪಾದ 3ನೇ ಪಾದ 4 ಪಾದಗಳು ಅಲ್ಲಿ ಬರುತ್ತೆ. ಹಾಗೆ ಮುಂದುವರಿದು ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು ಅಲ್ಲಿ ಬರುತ್ತೆ. ಈ ಪಾದ ನಕ್ಷತ್ರಗಳಲ್ಲಿ ನೀವು ಜನಿಸಿದರೆ ನಿಮ್ಮದು ಮಿಥುನ ರಾಶಿಯಾಗುತ್ತೆ. ಮಿಥುನ ರಾಶಿಯಲ್ಲಿ ಜನನ ಆದಂತಹ, ಅಂದರೆ ಮೃಗಶಿರ ನಕ್ಷತ್ರದಲ್ಲಿ ಜನನ ಆದಂತಹ ನಿಮಗೆ ಪ್ರಾರಂಭದಲ್ಲಿಯೇ ಕುಜದಶೆಯು ನಡೆಯುತ್ತೆ. ಕುಜದಶೆಯ ಆರಂಭ ಅಂದರೆ 3-4 ಪಾದಗಳು ಅಲ್ಲಿ ಬರೋದ್ರಿಂದ 3-4 ವರ್ಷ ಮಾತ್ರ ಈ ಒಂದು ದಶೆ ನಿಮಗೆ ನಡೆಯಲಿದೆ. ಅಂದರೆ ನೀವು ಹೆಚ್ಚಾಗಿ ಮಗು ಆಗಿರುವಾಗಲೇ ಇದು ಕಳೆದು ಹೋಗುತ್ತೆ. ನಿಮ್ಮ ಪ್ರೈಮರಿ ಹಂತದಲ್ಲಿ ಅಂದರೆ ವಿದ್ಯಾಭ್ಯಾಸದ ಹಂತದಲ್ಲಿ ನಿಮಗೆ ರಾಹು ದಶೆಯ ಆರಂಭ ಆಗುತ್ತೆ. ರಾಹು ದಶೆಯ ಆರಂಭ ಅಲ್ಲಿ ಆದಾಗ ನಿಮಗೆ ವಿದ್ಯಾಭ್ಯಾಸದೊಂದಿಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚೇನು ಎಫೆಕ್ಟ್ ಆಗಲ್ಲ, ಯಾಕೆಂದರೆ ನೀವಿನ್ನು ಪ್ರೈಮರಿ ವಿದ್ಯಾಭ್ಯಾಸದಲ್ಲಿ ಇರ್ತೀರಾ. ಆದರೆ ಆರೋಗ್ಯದಲ್ಲಿ ಅಥವಾ ಕುಟುಂಬದಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಕೆಲವರು ಮಕ್ಕಳನ್ನು ಮನೆಯಿಂದ ದೂರ ಕಳಿಸಿ ವಿದ್ಯೆಗೆ ಕಳಿಸಲಾಗುತ್ತೆ. ಹಾಗೆ ಕೆಲವರು ಬಂಧುಗಳ ಮನೆಯಲ್ಲಿ ಬಿಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ. ನೋಡಿ, ಈ ಕಾಲದಲ್ಲಿ ಇಂಥದ್ದು ನಡೆಯುವ ಸಾಧ್ಯತೆ ಹೆಚ್ಚು ಇರುತ್ತೆ. ಅದೇ ರೀತಿ ಇಲ್ಲಿ ಮುಂದುವರೆದು ರಾಹು ದಶೆಯಲ್ಲಿ ಶನಿ ಭುಕ್ತಿ ಕಾಲವು
ಬಹಳ ಎಫೆಕ್ಟ್ ಮಾಡುತ್ತೆ. ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೀಡುವಂಥದ್ದು ಇಲ್ಲಿ ಹೀಗೆ ಫಲಗಳು ಸಿಗೋದ್ರಿಂದ ಈ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ದರೆ ಅವರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಈ ಕಾಲದಲ್ಲಿ ತೆಗೆದುಕೋಬೇಕಾಗತ್ತೆ. ಈ ರಾಹು ದಶೆಯು 18 ವರ್ಷಗಳ ಕಾಲ ಇರೋದ್ರಿಂದ ಇಲ್ಲಿ ಈ ಒಂದು ದಶೆಯಲ್ಲಿಯೇ ನಿಮ್ಮ ವಿದ್ಯಾಭ್ಯಾಸ ಅಂದರೆ ನಿಮ್ಮ ಒಂದು ಹೈಸ್ಕೂಲ್, ಕಾಲೇಜ್ ಈ ಹಂತವು ಇಲ್ಲಿ ಬರುತ್ತೆ. ಈ ಹಂತದಲ್ಲಿ ಈ ಒಂದು ರಾಹು ದಶೆ ಮುಗಿದು ಹೋಗುತ್ತೆ. ಆ ನಂತರದಲ್ಲಿ ನಿಮಗೆ ಗುರು ದಶೆ ಪ್ರಾರಂಭ ಆಗುತ್ತೆ. ಗುರು ದಶೆಯಲ್ಲಿ ನೀವು ಹೈಯರ್ ಎಜುಕೇಷನ್ ಮಾಡುವವರಾಗಿದ್ದರೆ ನಿಮಗೆ ಆ ದಶೆ ಆರಂಭ ಆಗುತ್ತೆ, ಅಥವಾ ನೀವು ಉದ್ಯೋಗ ಪ್ರಾರಂಭಿಸುವಂತಹ ಕಾಲದಲ್ಲಿ ಈ ದಶೆ ನಿಮಗೆ ಆರಂಭ ಆಗಲಿದೆ. ಗುರು ದಶೆಯಲ್ಲಿ ಸಾಮಾನ್ಯವಾಗಿ ಗುರುಗ್ರಹ ನಿಮಗೆ ಯೋಗಕಾರಕರಾಗಿದ್ದರೆ ಇಲ್ಲಿ ಗುರು ದಶೆ ಒಳ್ಳೆಯ ಫಲವನ್ನು ನೀಡುತ್ತೆ. ಆದರೆ ಗುರು ದಶೆಯಲ್ಲಿ ಶನಿ ಭುಕ್ತಿ ಕಾಲವು ಇಲ್ಲಿ ಸ್ವಲ್ಪ ಮಟ್ಟಿಗೆ ಶನಿ ಯಾರ ಜನ್ಮ ಜಾತಕದಲ್ಲಿ ಅಶುಭವಾಗಿರ್ತಾರೆ ಅವರಿಗೆ ಬಹಳಷ್ಟು ಹಿನ್ನಡೆ ನೀಡಿ, ಹಾಗೆಯೇ ಎಷ್ಟೇ ಶನಿ ಶುಭ ಆದರೂ, ಶುಭ ಸ್ಥಾನದಲ್ಲಿ ಸ್ಥಿತರಾದರೂ ಒಂದಿಷ್ಟು ಫಲವಾದರೂ ಅಶುಭ ಫಲವನ್ನು ಇಲ್ಲಿ ಗುರು ದಶೆ ಶನಿ ಭುಕ್ತಿ ಕಾಲದಲ್ಲಿ ನೀಡ್ತಾರೆ. ಹಾಗೆಯೇ ಗುರು ದಶೆಯಲ್ಲಿ ರಾಹು ಭುಕ್ತಿ ಕಾಲವು ಹೆಚ್ಚು ನಿಮಗೆ ಇಲ್ಲಿ ಇದೇ ರೀತಿ ಅಶುಭವಾಗಿರುತ್ತೆ. ಈ ಕಾಲದಲ್ಲಿ ನಿಮಗೆ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಇದರಲ್ಲಿ ಕೆಲವು ಏರಿಳಿತಗಳಿರುತ್ತೆ. ಆದರೆ ಒಳ್ಳೆಯ ಯೋಗ ನಿಮಗಿದ್ದರೆ ಇಲ್ಲಿ ಇದು ಮ್ಯಾನೇಜ್ ಆಗುತ್ತೆ, ಅಂದರೆ ಮುಂದುವರಿತೀರ ನೀವು. ಯಾವುದೇ ಒಂದು ವಿದ್ಯಾಭ್ಯಾಸ ಆಗ್ಬೋದು ಅಥವಾ ಇನ್ನೇನೇ ಉದ್ಯೋಗದಲ್ಲಿ ಆಗ್ಬೋದು. ಆದರೆ ಸಮಸ್ಯೆಗಳು ಇರುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಗುರುದಶೆ ಮುಗಿದ ನಂತರ ನಿಮಗೆ ಬರುವಂಥದ್ದು ಶನಿ ದಶೆ ಆರಂಭ. ಶನಿ ದಶೆಯಲ್ಲಿ ನಿಮ್ಮ ಮಧ್ಯ ಒಂದು ಅಂತಸ್ತು, ಗೌರವ ಏನೇನು ಪಡ್ಕೊಳ್ಬೇಕು ಉದ್ಯೋಗದಲ್ಲಿ ಎಲ್ಲವನ್ನ ಪಡೆದುಕೊಳ್ಳುವಂತಹ ಈ ಕಾಲದಲ್ಲಿಯೇ ಶನಿ ದಶೆ ನಿಮಗೆ ಬರುತ್ತೆ. ಶನಿ ದಶೆ 19 ವರ್ಷಗಳ ಕಾಲ ಇರುತ್ತೆ. ಈ ದಶೆಯು ನಿಮಗೆ ಸಂಪೂರ್ಣವಾದಂತಹ ಜೀವನದಲ್ಲಿ ಎಲ್ಲ ರೀತಿಯ ಪಾಠಗಳನ್ನು ಕಲಿಸುತ್ತೆ. ಹಾಗಾಗಿ ಶನಿ ದಶೆಯಲ್ಲಿ ನೀವು ಬಹಳಷ್ಟು ವಿಷಯಗಳಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಶನಿ ದಶೆ ಶನಿ ಭುಕ್ತಿ ಕಾಲ ಆರಂಭದಲ್ಲಿ ಇರುತ್ತೆ. ಅಂದರೆ ಇಲ್ಲಿ ಗುರುದಶೆ ಮುಗಿಯುವಾಗ ರಾಹು ಭುಕ್ತಿಯು ನಿಮಗೆ ಕೆಲವು ವಿಷಯಗಳಲ್ಲಿ ಎಫೆಕ್ಟ್ ಮಾಡುತ್ತೆ. ಪ್ರಾರಂಭದಲ್ಲಿ ಮತ್ತೆ ಮುಂದುವರೆದು ಪ್ರಾರಂಭ ಆಗುವಂಥದ್ದು ಶನಿ ಭುಕ್ತಿ ಆಗಿರುತ್ತೆ, ಅದು ನಿಮಗೆ ಎಫೆಕ್ಟ್ ಮಾಡುತ್ತೆ. ಅದೇ ರೀತಿ ಶನಿ ದಶೆಯಲ್ಲಿ ಕೊನೆಯಲ್ಲಿ ಒಂದು 2-3 ವರ್ಷದ ಮೊದಲು ಬರುವಂತಹ ರಾಹು ಭುಕ್ತಿ ಕಾಲವು ಬಹಳಷ್ಟು ಎಫೆಕ್ಟ್ ಮಾಡುತ್ತೆ. ಈ ಪಾಪಗ್ರಹಗಳು ಎಷ್ಟೇ ಯೋಗಕಾರಕರಾಗಿ ಜನ್ಮಜಾತಕದಲ್ಲಿ ಇದ್ದರೂ, ಅಂದರೆ ನಿಮಗೆ ಶನಿ ಭಾಗ್ಯಾಧಿಪತಿ ಯೋಗ ಫಲವನ್ನು ನೀಡುವವರಾಗಿದ್ದರು, ರಾಹು ಇಲ್ಲಿ ಲಾಭಸ್ಥಾನದಲ್ಲಿದ್ದರೂ ಈ ಪಾಪಗ್ರಹಗಳಾಗಿ ಇರೋದರಿಂದ ಕೆಲವು ಮಾಸಗಳಾದರೂ ಹೆಚ್ಚು ಅಶುಭ ಫಲವನ್ನು, ದುಃಖದ ಫಲವನ್ನು, ಸಂಕಟ ಬರುವಂತಹ ಫಲವನ್ನು ಇಲ್ಲಿ ನೀಡ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ವಿಷಯ ಮತ್ತು ಅನುಭವದಲ್ಲಿ ನೋಡಿರುವಂತಹ ವಿಷಯ. ಆದರೆ ಹೆಚ್ಚು ಈ ಭುಕ್ತಿ ಕಾಲಗಳಲ್ಲಿ ಮನುಷ್ಯ ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ. ಈ ರೀತಿ ಅವರ ಜೀವನದಲ್ಲಿ ಇರುತ್ತೆ. ಈ ಶುಭ ಗ್ರಹಗಳು ಅಶುಭ ಫಲವನ್ನು ನೀಡೋದಿಲ್ವಾ ಅನ್ನುವುದು ನಿಮಗೆ ಇಲ್ಲಿ ಪ್ರಶ್ನೆ ಬರಬಹುದು. ಆದರೆ ಇಲ್ಲಿ ಶುಭ ಗ್ರಹಗಳು ಅಶುಭ ಫಲವನ್ನು ನೀಡ್ತಾರೆ. ಇಲ್ಲಿ ಶುಭ ಗ್ರಹಗಳು ಅಶುಭ ಸ್ಥಾನಾಧಿಪತಿಯಾಗಿದ್ದಾಗ, ಹಾಗೆಯೇ ಮಾರಕ ಗ್ರಹಗಳ ಸಂಬಂಧವನ್ನು ಪಡೆದುಕೊಂಡಾಗ ಶುಭ ಗ್ರಹಗಳು ಅಶುಭ ಫಲವನ್ನು ನೀಡ್ತಾರೆ. ಗೋಚಾರದಲ್ಲಿಯೂ ಅಶುಭವೇನಾದರೂ ಗ್ರಹಗಳು ಸಂಚಾರ ಆಗ್ತಿದ್ರೆ ಇಲ್ಲಿ ಹೆಚ್ಚಿನ ಅಶುಭ ಫಲಗಳು ನಿಮಗೆ ಶುಭ ಗ್ರಹಗಳು ನೀಡ್ತಾರೆ. ಮುಂದುವರಿದು ನಾನು ತಿಳಿಸ್ತೇನೆ ಇದು ಹೇಗೆ ಶುಭ ಗ್ರಹಗಳು ಯಾವ ರೀತಿಯೆಲ್ಲ ನಿಮಗೆ ಎಫೆಕ್ಟ್ ಮಾಡ್ತಾರೆ ಅನ್ನೋದನ್ನು. ಇಲ್ಲಿ ಮೃಗಶಿರ ನಕ್ಷತ್ರ ಮುಗಿದ ನಂತರ ಬರುವಂತಹ ನಕ್ಷತ್ರ ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರದಲ್ಲಿ ನೀವು ಜನನ ಆದರೆ ಪ್ರಾರಂಭದಲ್ಲಿ ನಿಮಗೆ ರಾಹು ದಶೆ ನಡೀತಾ ಇರುತ್ತೆ. ರಾಹು ದಶೆಯಲ್ಲಿ ನಿಮ್ಮ ಜನನ ಆಗುತ್ತೆ. ಈ ಕಾಲದಲ್ಲಿ ನಿಮಗೆ ತಂದೆ ತಾಯಿಗಳಿಗೆ ನಿಮ್ಮನ್ನು ನೋಡಿಕೊಳ್ಳುವಂತಹ
ಹೆಚ್ಚು ಜವಾಬ್ದಾರಿ ಇರೋದರಿಂದ ಅವರಿಗೆ ಕಷ್ಟ ಜಾಸ್ತಿ ಆಗುತ್ತೆ. ನಿಮಗೆ ಅನಾರೋಗ್ಯ ಬಂದರೂ ಅಥವಾ ನಿಮಗೆ ದಿನನಿತ್ಯ ಏನಾದರೂ ಒಂದು ಬಾಧೆಗಳಾದರೂ ಅವರು ನಿಮ್ಮನ್ನು ನೋಡ್ಕೊಳ್ಳೋದ್ರಿಂದ ಇಲ್ಲಿ ಕುಟುಂಬಕ್ಕೆ ಹೆಚ್ಚು ಈ ಒಂದು ದಶೆ ಕಾಲ ಸಮಸ್ಯೆಗಳನ್ನು ನೀಡುತ್ತೆ. ಆ ಕಾಲದಲ್ಲಿ ಮಕ್ಕಳನ್ನು ನೀವು ಅಂದರೆ ಕುಟುಂಬದವರು ಹೆಚ್ಚು ಜಾಗೃತಿಯನ್ನು ಮಾಡಿಕೊಳ್ಳೋದ್ರಿಂದ ಅವರ ಒಂದು ಆರೋಗ್ಯ ಎಲ್ಲವೂ ಇಲ್ಲಿ ಸರಿಯಾಗಿ ಮುಂದುವರಿಯುತ್ತೆ. ಇಲ್ಲಿ ರಾಹು ದಶೆಯ ನಂತರದಲ್ಲಿ ಬರುವಂತಹ ದಶೆ ಗುರು ದಶೆ ಆಗಿರುತ್ತೆ. ಈ ದಶೆ ಮತ್ತು ಗುರು ದಶೆ ಇದೆಲ್ಲ ವಿದ್ಯಾಭ್ಯಾಸದ ಹಂತದಲ್ಲೇ ಬರುತ್ತೆ. ಇಲ್ಲಿ ರಾಹು ದಶೆ ನೀವು 1ನೇ ಪಾದದಲ್ಲಿ ಜನನ ಆದರೆ ಹೆಚ್ಚು ವರ್ಷಗಳ ಕಾಲ ಇರುತ್ತೆ. ಇಲ್ಲಿ 3-4 ಪಾದಗಳಲ್ಲಿ ಜನನ ಆದರೆ ತುಂಬ ಕಡಿಮೆ ವರ್ಷಗಳ ಕಾಲ ಇರುತ್ತೆ. ಇಲ್ಲಿ ಗುರು ದಶೆ ನಿಮಗೆ ಬರುತ್ತೆ. ಆದರೆ ಗುರು ದಶೆಯಲ್ಲಿ ಈಗಾಗಲೇ ನಾನು ತಿಳಿಸಿದಂತೆ ಗುರು ದಶೆಯಲ್ಲಿ ಗುರು ಗ್ರಹ ನಿಮಗೆ ಶುಭ ಸ್ಥಾನಾಧಿಪತಿಯಾಗಿದ್ದು ಶುಭ ಫಲವನ್ನು ನೀಡುವ ಗ್ರಹ ಆಗಿದ್ದರೆ ಈ ದಶೆ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ಅದರಲ್ಲಿ ಗುರು ದಶೆಯಲ್ಲಿ ಶನಿ ಭುಕ್ತಿ ಕಾಲದಲ್ಲಿ ಶನಿ ಎಷ್ಟೇ ಯೋಗಕಾರಕರಾಗಿದ್ದರೂ ಒಂದು ಅಂದರೆ ಕೆಲವು ವಿಷಯಗಳಾದರೂ ನಿಮಗೆ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಗುರು ದಶೆಯಲ್ಲಿ ಕೊನೆಯಲ್ಲಿ ರಾಹು ಭುಕ್ತಿ ಕಾಲದಲ್ಲಿಯೂ ಎಫೆಕ್ಟ್ ಇರುತ್ತೆ. ಅಂದರೆ ನಿಮಗೆ ಹೈಯರ್ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸ ಯೋಗ ನಿಮಗಿದ್ದರೆ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಸಮಸ್ಯೆಗಳ ನಡುವೆಯೂ ಏರಿಳಿತಗಳ ನಡುವೆಯೂ ಅಡೆತಡೆಗಳ ನಡುವೆಯೂ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಈ ರೀತಿ ಫಲವನ್ನು ಇಲ್ಲಿ ಗ್ರಹಗಳು ನೀಡ್ತಾರೆ. ಹಾಗೆ ಇಲ್ಲಿ ಗುರುದಶೆ ಮುಗಿದ ನಂತರ ನಿಮಗೆ ಆರಿದ್ರ ನಕ್ಷತ್ರದವರಿಗೆ ಪ್ರಾರಂಭವಾಗುವಂತಹ ದಶೆ ಶನಿ ದಶೆ ಆಗಿರುತ್ತೆ. ಅಂದರೆ ಈ ಶನಿ ದಶೆಯು ನಿಮಗೆ ನಿಮ್ಮ ಉದ್ಯೋಗದ ಸಂದರ್ಭದಲ್ಲಿಯೇ ಬರಲಿದೆ. ಉದ್ಯೋಗದಲ್ಲಿ ನೀವು ಇಲ್ಲಿ ಪ್ರಾರಂಭದಲ್ಲಿ ನಿಮಗೆ ಹಿನ್ನಡೆಯನ್ನು ನೀಡಿದರೂ ಆ ನಂತರದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಇಲ್ಲಿ ಶನಿ ದಶೆಯಲ್ಲಿ ನಿಮಗೆ ಒಳ್ಳೆಯ ಫಲಗಳು ವೃದ್ಧಿ ಆದರೂ ಕೊನೆ ಭಾಗದಲ್ಲಿ ಮತ್ತೆ ಹಿನ್ನಡೆ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಏಕೆಂದರೆ ಪ್ರಾರಂಭದಲ್ಲಿ ಶನಿ ದಶೆ ಶನಿ ಭುಕ್ತಿ ಕಾಲವು ನಿಮಗೆ ಅಲ್ಲಿ ಆ ಭುಕ್ತಿ ಕಾಲವು ಹೆಚ್ಚು ನಿಮಗೆ ಏರಿಳಿತಗಳನ್ನು ಕೊಡ್ತಾ ಇರುತ್ತೆ. ಅದೇ ರೀತಿ ಶನಿ ದಶೆಯ ಕೊನೆ ಭಾಗದಲ್ಲಿ ಅಂದರೆ ಕೊನೆ ಭಾಗದಲ್ಲಿ ಗುರು ಭುಕ್ತಿ ಬರುತ್ತೆ. ಅದಕ್ಕೂ ಮೊದಲು ಇಲ್ಲಿ ರಾಹು ಭುಕ್ತಿ ಬರುತ್ತೆ. ಆ ಕಾಲದಲ್ಲಿ ಬಹುತೇಕ ಜನರಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಾಗ್ಬೋದು ಅಥವಾ ಉದ್ಯೋಗ ನಷ್ಟ ಅಥವಾ ಗೌರವ ನಷ್ಟ ತುಂಬ ಆ ಕಾಲದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿಯೇ ನಷ್ಟವನ್ನು ಮಾಡಿಕೊಂಡೇ ಇಲ್ಲಿ ಹೆಚ್ಚು ಜನರು ಅನುಭವದಲ್ಲಿ ಬಂದಿರೋದನ್ನು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ಮುಂದುವರೆದು ಅವರಿಗೆ ಶನಿ ದಶೆಯ ನಂತರ ಮುಂದುವರೆದು ಬುಧ ದಶೆ ಆರಂಭ ಆಗುತ್ತೆ. ಬುಧ ದಶೆಯಲ್ಲಿಯೂ ಬುಧ ಗ್ರಹ ಶುಭವನ್ನು ನೀಡಬೇಕಂದ್ರೆ ನಿಮ್ಮ ಜನ್ಮ ಲಗ್ನಕ್ಕೆ ಇಲ್ಲಿ ಮಿಥುನ ರಾಶಿ ಆದರೂ ನಿಮ್ಮ ಜನ್ಮ ಲಗ್ನಕ್ಕೆ ಬುಧ ಇಲ್ಲಿ ಒಳ್ಳೆಯ ಫಲವನ್ನು ನೀಡುವಂತಿದ್ದರೆ ಮಾತ್ರ ನಿಮಗೆ ಇಲ್ಲಿ ಬುಧ ಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ. ಬುಧ ಗ್ರಹ ಶುಭ ಗ್ರಹ ಆದರೂ ಇಲ್ಲಿ ಶುಭ ಗ್ರಹಗಳು ಎಷ್ಟು ಅಶುಭವನ್ನು ನೀಡುತ್ತಾರೆ ಅನ್ನೋದಕ್ಕೆ ನಾನು ಮುಂದುವರಿದಂತಹ ನಕ್ಷತ್ರದಲ್ಲಿ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ಜನನ ಆದವರ ಒಂದು ಜಾತಕದ ಒಂದು ಉದಾಹರಣೆಯಾಗಿ ನಿಮಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ. ಏಕೆಂದರೆ ಇಲ್ಲಿ ಶುಭ ಗ್ರಹಗಳು ಯಾವ ರೀತಿ ಅಶುಭವನ್ನು ನೀಡ್ತಾರೆ ಅನ್ನುವಂತಹ ವಿಷಯಗಳು ನಿಮಗೆ ತಿಳಿಬೇಕಾಗತ್ತೆ. ಪಾಪಗ್ರಹಗಳು ಮಾತ್ರವಲ್ಲದೆ ಶುಭ ಗ್ರಹಗಳು ನಿಮಗೆ ಅಶುಭ ಫಲವನ್ನು ನೀಡ್ತಾರೆ. ಇಲ್ಲಿ ಈ ಜಾತಕದವರು 1983ರಲ್ಲಿ ಜನನ ಆಗ್ತಾರೆ. ಸೆಪ್ಟೆಂಬರ್ ತಿಂಗಳ 3ನೇ ದಿನಾಂಕದಲ್ಲಿ ಇವರ ಜನನ ಆಗುತ್ತೆ. 12:15 PM ಇವರು ಜನಿಸ್ತಾರೆ. ಜನಿಸುವಾಗ ಇವರದ್ದು ಪುನರ್ವಸು ನಕ್ಷತ್ರ, ಮಿಥುನ ರಾಶಿಯಾಗಿ ಜನ್ಮ ಲಗ್ನವು ವೃಶ್ಚಿಕ ಲಗ್ನವಾಗಿದೆ. ಈ ಲಗ್ನದಲ್ಲಿ ಜನನ ಆದಂತಹ ಇವರು ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನನ ಆದರೆ ಪ್ರಾರಂಭದಲ್ಲಿ ಕೆಲವು ವರ್ಷಗಳು ಗುರು ದಶೆ ಇರುತ್ತೆ. ಆ ನಂತರದಲ್ಲಿ ಇವರಿಗೆ ಪ್ರೈಮರಿ ಇರುವಾಗಲೇ ಅಥವಾ ಹೈಸ್ಕೂಲ್ ಹಂತದಲ್ಲಿಯೇ ಇವರಿಗೆ
ಶನಿ ದಶೆಯ ಆರಂಭ ಆಗುತ್ತೆ. ಶನಿ ದಶೆಯಲ್ಲಿ ಇವರು ವಿದ್ಯಾಭ್ಯಾಸದ ಆ ಕಾಲದಲ್ಲಿಯೇ ಬಹಳಷ್ಟು ಸಮಸ್ಯೆಗಳನ್ನು ಇವರು ಈ ನಕ್ಷತ್ರದವರು ಅನುಭವಿಸಿರ್ತಾರೆ. ಪುನರ್ವಸು ನಕ್ಷತ್ರದವರು ಕೆಲವು ಕಾಲದಲ್ಲಿ ಹಿನ್ನಡೆ ಇವರಿಗಾಗಿರುತ್ತೆ. ಅಂದರೆ ಶನಿದಶೆ ಆರಂಭದಲ್ಲಿ ಹಾಗೆ ಶನಿದಶೆ ಮುಗಿಯುವಂತಹ ಹಂತದಲ್ಲಿ ರಾಹು ಭುಕ್ತಿ ಕಾಲದಲ್ಲಿ ಈ ರೀತಿ ಇವರಿಗೆ ಹಿನ್ನಡೆ ಆಗಿರುತ್ತೆ. ನಿಮಗೇನಾದರೂ ಉನ್ನತ ವಿದ್ಯಾ ಯೋಗ ಇದ್ದರೆ ವಿದ್ಯೆಯಲ್ಲಿ ನೀವು ಮುಂದುವರೆದಿರ್ತೀರ, ವಿದ್ಯಾಭ್ಯಾಸ ಚೆನ್ನಾಗಿ ನಿಮಗೆ ಮುಂದುವರೆದಿರುತ್ತೆ. ಆದರೆ ಈ ದಶೆ ಮುಗಿದ ನಂತರದಲ್ಲಿ ನೀವು ನಿಮ್ಮ ಒಂದು ಜೀವನದಲ್ಲಿ ಬೇರೆ ಬೇರೆ ಗ್ರಹಗಳ ಕಾಲದಲ್ಲಿ ದಶಾಕಾಲದಲ್ಲಿ ಭುಕ್ತಿ ಕಾಲಗಳು ಯಾವ ರೀತಿ ಫಲವನ್ನು ನೀಡ್ತಾರೆ ಅನ್ನುವುದು ನಿಮಗೆ ತಿಳಿಬೇಕು. ಇಲ್ಲಿ ಶನಿ ದಶೆ ಮುಗಿದ ನಂತರ ಬರುವಂತಹ ದಶೆಯು ಬುಧ ದಶೆಯಾಗಿದೆ. ಬುಧ ದಶೆ 17 ವರ್ಷಗಳ ಕಾಲ ಇರುತ್ತೆ. ಈ ಒಂದು ಜಾತಕದ ಪ್ರಕಾರವಾಗಿ ಇಲ್ಲಿ ಬುಧ ದಶೆ ಆರಂಭ ಆಗಿದೆ ಇವರಿಗೆ. ಆ ಒಂದು ಕಾಲದಲ್ಲಿ ಅವರು ನನ್ನ ಬಳಿ ಬಂದಿಲ್ಲ. ಅಂದರೆ ಇವರು ಬುಧ ದಶೆ ಶುಕ್ರ ಭುಕ್ತಿ ನಡೆಯುವಾಗ ನನ್ನ ಹತ್ರ ಬಂದಿದ್ದಾರೆ. ಈ ಒಂದು ಜಾತಕದ ಪ್ರಕಾರವಾಗಿ ಬುಧ ಗ್ರಹ ಅಷ್ಟಮಾಧಿಪತಿ ಆಗ್ತಾರೆ, ಲಾಭಾಧಿಪತಿ ಆಗ್ತಾರೆ. ಅಂದರೆ ಅಷ್ಟಮಾಧಿಪತಿಯ ದಶೆ ಕಾಲ ಇವರಿಗೆ ನಡೆಯುತ್ತಾ ಇದೆ. ನೋಡಿ, ಇಲ್ಲಿ ಬುಧ ಗ್ರಹನ ಈ ದಶೆ ಕಾಲವನ್ನು ಅಷ್ಟಮಾಧಿಪತಿಯಾಗಿ ಈ 17 ವರ್ಷಗಳ ಕಾಲವನ್ನು ಅರ್ಧ ಭಾಗ ಇಲ್ಲಿ ಪ್ರಾರಂಭದಲ್ಲಿ ಅಶುಭವನ್ನು ನೀಡ್ತಾರೆ ಮತ್ತು ಕೊನೆ ಭಾಗ ಅಂದರೆ ಈಗ ಅರ್ಧ ಭಾಗ ಮುಗಿದ ನಂತರ ಮತ್ತೆ ಬರುವಂತಹ ಭಾಗದಲ್ಲಿ ಲಾಭದ ಫಲವನ್ನು ಇಲ್ಲಿ ನೀಡ್ತಾರೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿರ್ಧರಿಸಲಾಗುತ್ತೆ. ಇಲ್ಲಿ ದಶೆ ಕಾಲದಲ್ಲಿ ಇಲ್ಲಿ ಬುಧ ಗ್ರಹ ಅಷ್ಟಮಾಧಿಪತಿಯಾಗಿ ಇಲ್ಲಿ ಪ್ರಾರಂಭದ ಅಂದರೆ ಅರ್ಧ ಭಾಗ ಇಲ್ಲಿ ಅಶುಭವನ್ನು ನೀಡಬೇಕು. ಅಷ್ಟಮಾಧಿಪತಿಯಾಗಿ ಅಷ್ಟಮ ಸ್ಥಾನ ಅಂದರೆ ಇಲ್ಲಿ ಅಶುಭ ಅಂತ ಇಲ್ಲಿ ಹೇಳಲಾಗುತ್ತೆ. ಅಂದರೆ ಮರಣವನ್ನು ಸೂಚಿಸುವ, ಕಷ್ಟ ನಷ್ಟವನ್ನು ಸೂಚಿಸುವ ಈ ಸ್ಥಾನ ಅದಾಗಿರೋದ್ರಿಂದ ಈ ಸ್ಥಾನದ ದಶೆ ನಡೆಯೋದ್ರಿಂದ ಇಲ್ಲಿ ಈ ದಶೆಯಲ್ಲಿ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ ಇವರಿಗೆ 2018, 19, 20 ಈ ಒಂದು ಕಾಲದಲ್ಲಿ ಅವರಿಗೆ ನಡೀತಾ ಇತ್ತು. ಆ ಕಾಲದಲ್ಲಿ ಇವರ ಕಂಪನಿಯಲ್ಲಿ ಯಾರೋ ತಿಳಿಸ್ತಾರೆ, ಇಲ್ಲಿ ಸುಗುಣ ಮೇಡಮ್ ಜ್ಯೋತಿಷ್ಯವನ್ನು ಈ ರೀತಿ ಹೇಳ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅವರಿಗೆ ಯಾಕೆ ಅನ್ನಿಸ್ತು ಗೊತ್ತಿಲ್ಲ, ನಾನು ಹೋಗಬೇಕು ಇವ್ರ ಹತ್ರ ಅಂತ ಅನ್ನಿಸಿ ಇವರು ನನ್ನ ಹತ್ರ 2019 ಕೊನೆಯ ಭಾಗದಲ್ಲಿ ನನಗೆ ನೆನಪಿರುವಂಗೆ ನವಂಬರ್ ಡಿಸೆಂಬರ್ ಹಂತದಲ್ಲಿ ಇವರು 2019 ನನ್ನ ಬಳಿ ಬರ್ತಾರೆ. ಭವಿಷ್ಯವನ್ನು ಕೇಳಬೇಕು ಅಂತ ಬರ್ತಾರೆ. ಆಗ ಅವರಿಗೆ ಪರಿಶೀಲಿಸುವಾಗ ಅವರಿಗೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು. ಶುಕ್ರ ಗ್ರಹ ನೋಡಿ, ಇಲ್ಲಿ ಬುಧ ಗ್ರಹವನ್ನು ನಾವು ಹೇಗೆ ಇಲ್ಲಿ 2 ಆಧಿಪತ್ಯ ಇದ್ದು ಬೇರೆ ಬೇರೆ ನಾವು ಇಲ್ಲಿ ಫಲವನ್ನು ನಿರ್ಧಾರ ಮಾಡೋದ್ರಿಂದ ಶುಕ್ರ ಗ್ರಹಕ್ಕೂ ಇಲ್ಲಿ ಶುಕ್ರ ಭುಕ್ತಿ ಕಾಲದಲ್ಲಿ ಇಲ್ಲಿ ಈ ಒಂದು ಕಾಲಾವಧಿಯನ್ನು 2 ಭಾಗ ಮಾಡಿದಾಗ ಮೊದಲನೇ ಭಾಗದಲ್ಲಿ ಸಪ್ತಮ ಸ್ಥಾನದ ಒಂದು ಫಲವನ್ನು ನೋಡಲಾಗುತ್ತೆ. ಹಾಗೆ ಎರಡನೇ ಒಂದು ಭಾಗದಲ್ಲಿ ವ್ಯಯ ನಷ್ಟ ಫಲಗಳನ್ನು ಇಲ್ಲಿ ನೋಡಲಾಗುತ್ತೆ. ಈ ರೀತಿ ಇಲ್ಲಿ ಶುಕ್ರ ಗ್ರಹ ವ್ಯಯಸ್ಥಾನಾಧಿಪತಿ ಆಗಿ ಸಪ್ತಮ ಸ್ಥಾನಾಧಿಪತಿಯು ಆಗಿ ಮತ್ತು ಇಲ್ಲಿ ಇವರ ಲಗ್ನಕ್ಕೆ ಶತ್ರುಗ್ರಹ ಅಂದರೆ ಇವರ ವೃಶ್ಚಿಕ ಲಗ್ನಕ್ಕೆ ಶುಕ್ರಗ್ರಹ ಮಿತ್ರಗ್ರಹ ಅಲ್ಲ. ಈ ಗ್ರಹದ ಭುಕ್ತಿ ಕಾಲದಲ್ಲಿ ನೋಡಿ, ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ, ಶುಭ ಗ್ರಹ ಅನ್ನುವುದನ್ನು ಇಲ್ಲಿ ಕೆಲವರು ಅಂದ್ಕೊಳ್ತಾರೆ. ಆದರೆ ಶುಕ್ರ ಇಲ್ಲಿ ಎಷ್ಟು ಅಶುಭ ಫಲವನ್ನು ನೀಡಿದ್ದಾರೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ಶುಕ್ರ ಭುಕ್ತಿ ಕಾಲದಲ್ಲಿ ಅವರು ನನ್ನ ಬಳಿ ಬರ್ತಾರೆ. ಇವರ ಜಾತಕವನ್ನು ನಾನು ಗ್ರಹಗಳನ್ನು ಪರಿಶೀಲಿಸಿ ಇವರಿಗೇನು ತಿಳಿಸ್ತೇನೆ ಅಂತ ಹೇಳಿದರೆ, ಶುಕ್ರ ಭುಕ್ತಿ ಕಾಲ ನಿಮಗೆ ನಡೀತಾ ಇದೆ.
ಅವರ ಪ್ರಶ್ನೆ ಏನಂದರೆ, ಅವರ ಊರಿನಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಅದನ್ನು ಸೇಲ್ ಮಾಡುವಂಥ ವಿಷಯ ಸಂಬಂಧಿತವಾಗಿ ಅವರು ನನ್ನ ಬಳಿ ಬಂದಿರ್ತಾರೆ. ಅದರ ವಿಷಯವಾಗಿ ನಾನು ಅವರ ಹತ್ರ ಮಾತಾಡಿ ಅವರಿಗೆ ಮುಂದೆ ಬರುವಂತಹ ಕಾಲದ ಬಗ್ಗೆ ನಾನು ಅವರಿಗೆ ತಿಳಿಸಿರ್ತೇನೆ, ಎಚ್ಚರಿಕೆಗಳನ್ನು ನಾನು ನೀಡಿರ್ತೇನೆ. ಯಾಕೆಂದರೆ 2019 ಕೊನೆ ಭಾಗದಲ್ಲಿ ಅವರು ನನ್ನ ಬಳಿ ಬಂದಿರೋದ್ರಿಂದ, ಮಿಥುನ ರಾಶಿ ಅವರದ್ದಾಗಿರೋದ್ರಿಂದ 2020 ಫೆಬ್ರವರಿ ಮಾಸದಲ್ಲಿ ಶನಿಗ್ರಹವು ಮಿಥುನ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಂತಹ ಕಾಲ ಅದು ಅವರಿಗೆ ಆರಂಭ ಆಗುತ್ತೆ. ಆ ಒಂದು ಕಾಲವನ್ನು ನಾನು ತಿಳಿದು, ಹಾಗೆ ಇವರಿಗೆ ಶುಕ್ರ ಭುಕ್ತಿ ಕಾಲವು, ಇಲ್ಲಿ ಶುಕ್ರ ವ್ಯಯಸ್ಥಾನಾಧಿಪತಿಯಾಗಿ ಅಶುಭವನ್ನು ನೀಡ್ತಾರೆ ಮತ್ತು ಇವರ ಜನ್ಮ ರಾಶಿಯಲ್ಲಿಯೇ ಗೋಚಾರದಲ್ಲಿ ರಾಹುಗ್ರಹವು ಸಂಚಾರ ಆಗ್ತಾ ಇದ್ದು, ಸಪ್ತಮದಲ್ಲಿ ಜನ್ಮರಾಶಿಯಿಂದ ಸಪ್ತಮದಲ್ಲಿ ಗುರು ಸಂಚಾರ ಮಾಡಿದ್ರು, ಗುರುಬಲವಿದ್ದರೂ ಗುರುವಿನೊಂದಿಗೆ ಕೇತು ಮತ್ತು ರಾಹುಗಳ ಸಂಬಂಧವೂ ಇದ್ದು ಕುಜಗ್ರಹದ ಸಂಬಂಧವು ಅಲ್ಲಿ ಆ ಕಾಲದಲ್ಲಿ ಆಗೋದ್ರಿಂದ ನಾನು ಅವರಿಗೆ ಪ್ರಾರಂಭದಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತವೆ ಅನ್ನೋದನ್ನು ನಾನು ಅವರಿಗೆ ತಿಳಿಸಿದ್ದೆ. ಅಂದರೆ ಆಗ ಅವರಿಗೆ ಒಂದು 30 ವರ್ಷ ವಯಸ್ಸಾಗಿರಬೇಕು. ಅದನ್ನು ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಆರೋಗ್ಯದ ಸಮಸ್ಯೆಗಳು ನನಗೇನಾಗುತ್ತೆ ಅನ್ನುವಂಥದ್ದನ್ನು ಅವರು ತೆಗೆದುಕೊಳ್ತಾರೆ. ಆದರೆ ನಾನು ಬರವಣಿಗೆ ಮಾಡಿ ಕೊಟ್ಟಿರ್ತೇನೆ, ಇದು ಗಂಭೀರವಾದಂತಹ ಸಮಸ್ಯೆಗಳು ನಿಮಗೆ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳಾಗುತ್ತೆ, ಹಾಗೆ ಕಾನೂನು ಸಮಸ್ಯೆಗಳು ಆಗಬಹುದು, ಈ ರೀತಿ ವಿಷಯಗಳನ್ನು ನಾನು ತಿಳಿಸಿರ್ತೇನೆ. ಅವರ ಕುಟುಂಬದ ಎಲ್ಲ ವಿಷಯಗಳಲ್ಲಿ ಮತ್ತು ಯಾವ್ಯಾವ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ ಇದೆಲ್ಲವನ್ನು ನಾನು ರೈಟಿಂಗ್ ಮಾಡಿ ಕೊಟ್ಟಿರ್ತೇನೆ. ಆದರೆ ಅದಕ್ಕೆ ಪರಿಹಾರವನ್ನು ನಾನು ತಿಳಿಸಿರ್ತೇನೆ. ಪರಿಹಾರವನ್ನು ಇವರು 1 ವಾರ ಮಾಡಿ ನೆಕ್ಸ್ಟ್ ವೀಕಿಂದ ಅವ್ರು ಮಾಡೋದಿಲ್ಲ, ಅದನ್ನು ಹಾಗೆ ಅವರಲ್ಲಿಗೆ ಬಿಟ್ಟಿರ್ತಾರೆ. ಇದು ನನ್ನ ಗಮನಕ್ಕೂ ಏನು ಬರೋದಿಲ್ಲ, ಯಾಕೆಂದರೆ ಒಂದು ಬಾರಿ ಕೇಳಿ ಜನ ಹೋದರೆ ಮತ್ತೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರೋದಿಲ್ಲ. ಇವರಿಗೆ ಸಡನ್ನಾಗಿ 2020 ಅಂದರೆ ನಾನು ತಿಳಿಸಿದ ಒಂದು 3-4 ತಿಂಗಳಲ್ಲೇ ಫೆಬ್ರವರಿ ಮಾರ್ಚ್ ಮಾಸದಲ್ಲಿಯೇ ಇವರಿಗೆ ರಾತ್ರೋರಾತ್ರಿ ಉಸಿರಾಟದ ಸಮಸ್ಯೆ ಬರುತ್ತೆ. ಉಸಿರಾಟದ ಸಮಸ್ಯೆಯಿಂದ ಇವರನ್ನು ಸಿದ್ಧಗಂಗಾ ಹಾಸ್ಪಿಟಲ್ ತುಮಕೂರಿಗೆ ಜಾಯಿನ್ ಮಾಡಿಸಲಾಗುತ್ತೆ. ಅಲ್ಲಿ ಆ ಸಮಸ್ಯೆಯನ್ನು ಸರಿಪಡಿಸಲು ಡಾಕ್ಟರ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದರ ಒಂದು ಪ್ರಕಾರವಾಗಿ ನೋಡಿ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಆದರೆ ಅವರಿಗೆ ಆ ಕೊಟ್ಟಂತಹ ಆ ಟ್ರೀಟ್ಮೆಂಟಿಂದ ನೋಡಿ ಅವರಿಗೆ ಕಿಡ್ನಿಯ ಪ್ರಾಬ್ಲಮ್ ಪ್ರಾರಂಭ ಆಗುತ್ತೆ. ಕಿಡ್ನಿಯಲ್ಲಿ ಕ್ರಿಯಾಟಿನ್ ಅನ್ನುವಂತಹ ಆ ಒಂದು ವಿಷಯದಲ್ಲಿ ಸಂಬಂಧಪಟ್ಟಂತೆ ಅದು ಆ ಲೇಯರ್ ಅವರಿಗೆ ಹೊರಟು ಹೋಗುತ್ತೆ. ಇಲ್ಲಿ ಇದರ ಒಂದು ಸಮಸ್ಯೆ ಅವರಿಗೆ ಉತ್ಪತ್ತಿ ಆಗುತ್ತೆ. ಅಂದರೆ ಒಟ್ಟಿನಲ್ಲಿ ಇವರ ಈ ಕಿಡ್ನಿಯ ಈ ಸಮಸ್ಯೆಯಿಂದ ಡಾಕ್ಟರ್ ಇವರಿಗೆ ಹೇಳ್ತಾರೆ, ಬಹಳ ವರ್ಷಗಳ ಕಾಲ ನೀವು ಬದುಕೋದಿಲ್ಲ ಅನ್ನುವಂತಹ ರಿಸಲ್ಟನ್ನು ಇವರಿಗೆ ಪತ್ನಿಗೆ ಇವರಿಗೆ ತಿಳಿಸ್ತಾರೆ. ಆದರೆ ಇವರು ಆ ನಂತರದಲ್ಲಿ ನನ್ನ ಬಳಿ ಬರ್ತಾರೆ, ಇವರ ಪತ್ನಿ ಬರ್ತಾರೆ, ಇವರ ಅಮ್ಮ ಬರ್ತಾರೆ, ಇವರ ಅತ್ತೆ ಬರ್ತಾರೆ, ಇಡೀ ಕುಟುಂಬದವರೆಲ್ಲ ಬರ್ತಾರೆ. ಬಂದಂತಹ ಆ ಕಾಲದಲ್ಲಿ ಇವರಿಗೆ ಕೆಲವು ಪರಿಹಾರಗಳನ್ನು ನಾನು ನೀಡಿರ್ತೇನೆ. ಆದರೆ ಬಹಳ ಚೆನ್ನಾಗಿ ಇದ್ದಂತಹ ಆ ವ್ಯಕ್ತಿ ಮತ್ತೆ ನನ್ನ ಬಳಿ ಬರುವಾಗ ನಡೆದುಕೊಂಡು ಬರಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇವರು ನನ್ನ ಬಳಿ ಬರ್ತಾರೆ. ಆಗ ಆ ಒಂದು ಸ್ಥಿತಿಯಲ್ಲಿ ಅವರನ್ನು ನೋಡಿ ನನಗೆ ಬಹಳ ಬೇಸರ ಆಗುತ್ತೆ. ನಾನು ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇರ್ತೇನೆ ಇವರಿಗೆ ಒಳ್ಳೆಯದಾಗಬೇಕು ಅಂತ. ಯಾಕೆಂದರೆ ಅವರಿಗೆ ಆಗಾಗಲೇ ಬಹಳ ಚಿಕ್ಕ ವಯಸ್ಸಿನಂತಹ ಪತ್ನಿ ಇದ್ದರು, ಇನ್ನೂ ಅವ್ರಿಗೆ 30 ದಾಟಿರಲಿಲ್ಲ, ಇನ್ನು ಮಗು ಇದ್ದದ್ರಿಂದ ಈ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನುವಂತಹ ಕಾರಣದಿಂದ ನಾನು ಆ ಒಂದು ಪ್ರಕೃತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನೋಡಿ ಆ ಪರಿಹಾರಗಳನ್ನು ಮಾಡಿಕೊಳ್ತಾ ಇವರು ಆಹಾರ ಪದ್ಧತಿಯಲ್ಲಿಯೂ ಬಹಳ ಒಂದು ಆಚಾರಗಳನ್ನು ಮಾಡೋದ್ರಿಂದ, ಅಂದರೆ ಔಷಧಿ ರೂಪದಲ್ಲಿ ಅವರು ಸೇವನೆ ಮಾಡ್ತಾಯಿದ್ದು.
ಕೆಲವು ದಿನಗಳ ಕಾಲ ಇವರ ಆರೋಗ್ಯ ಸುಧಾರಣೆಗೆ ಬರುತ್ತೆ. ಅಂದರೆ 1 ವರ್ಷ, ಒಂದೂವರೆ ವರ್ಷ, 2 ವರ್ಷದಲ್ಲಿ ಇವರಿಗೆ ಆ ಕಾಲದಲ್ಲಿ ಸರಿಯಾಗುತ್ತೆ. ಆ ಒಂದು ಹೆಚ್ಚಿನದಾಗಿ ಸರಿ ಆಗದಿದ್ರೂ ತಕ್ಕ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಆಗ ಮತ್ತೆ ಅವರು ಈ ರೀತಿ ಆದರೂ ನೋಡಿ, ಇಲ್ಲಿ ಈ ಗ್ರಹಗಳು ಅಶುಭ ಫಲವನ್ನು ನೀಡಿದೆ. ಶುಕ್ರ ಭುಕ್ತಿ ಕಾಲ ಮುಗಿದು ಹೋಯಿತು. ಆ ನಂತರದಲ್ಲಿ ಬಂದಂತಹ ಶುಕ್ರ ಭುಕ್ತಿ ಮುಗಿದ ನಂತರದಲ್ಲಿ ರವಿ ಭುಕ್ತಿ ಪ್ರಾರಂಭವಾಯಿತು. ರವಿ ಭುಕ್ತಿಯಲ್ಲಿ ಸುಧಾರಣೆ ಆಗಿದೆ ಮತ್ತು ಚಂದ್ರ ಭುಕ್ತಿಯಲ್ಲಿಯೂ ಇವರಿಗೆ ತಕ್ಕ ಮಟ್ಟಿಗೆ ಸುಧಾರಣೆಯಾಗಿ ಇಂಪ್ರೂವ್ಮೆಂಟ್ ಆಗಿದೆ ಆರೋಗ್ಯದಲ್ಲಿ. ಆ ನಂತರದಲ್ಲಿ ಇವರು ಈ ಚಂದ್ರಭುಕ್ತಿ ಕಾಲದಲ್ಲಿಯೇ ಇವರು ಮತ್ತೊಂದು ಮಗುವನ್ನು ಮಾಡಿಕೊಳ್ಳುವಂತಹ ನಿರ್ಧಾರ ಮಾಡ್ತಾರೆ. ಅಂದರೆ ಪತ್ನಿ ಮತ್ತು ಇವರು 2ನೇ ಮಗು ಇವರಿಗೆ ಜನನ ಆಗುತ್ತೆ. ಇಲ್ಲಿ ನೋಡಿ, ಬಹಳ ಇದನ್ನು ಕೆಲವರು ನೋಡಿ ಮಕ್ಕಳನ್ನು ಮಾಡಿಕೊಳ್ಳುವಂತಹ ನಿರ್ಧಾರದಲ್ಲಿ ಬಹಳಷ್ಟು ಹಿನ್ನಡೆಯಲ್ಲಿ ಇರ್ತಾರೆ, ಭಯ ಇರುತ್ತೆ. ನೋಡಿ, ಇವರಿಗೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಇನ್ನೊಂದು ಮಗುವನ್ನು ಮಾಡಿಕೊಳ್ಳುವಂಥ ನಿರ್ಧಾರ ಮಾಡ್ತಾರೆ. ಏಕೆಂದರೆ ಮುಂದೆ ಇರುವಂತಹ ಒಂದು ಮಗು ಒಂದೇ ಮಗುವಾಗಿ ಉಳಿಬಾರ್ದು ಅನ್ನುವ ಕಾರಣದಿಂದ ಇವರು ಇನ್ನೊಂದು ಮಗುವನ್ನು ಮಾಡಿಕೊಳ್ಳುವಂತಹ ನಿರ್ಧಾರದಲ್ಲಿ ಮುಂದುವರೆದು ಮತ್ತೆ ಹೆಣ್ಣು ಮಗು ಜನನ ಆಗುತ್ತೆ. ಈ ಒಂದು ಚಂದ್ರಭುಕ್ತಿ ಮುಗಿದ ನಂತರ ಇವರಿಗೆ ಕುಜ ಭುಕ್ತಿ ಪ್ರಾರಂಭ ಆಗುತ್ತೆ. ಕುಜ ಭುಕ್ತಿಯಲ್ಲಿ ಇವರು ಬಹಳಷ್ಟು ಒಳ್ಳೆಯ ಫಲಗಳೇ ಇವರಿಗೆ ಸಿಗ್ತಾ ಇರುತ್ತೆ. ಕುಜಗ್ರಹ ಇವರ ಜನ್ಮ ಜಾತಕದಲ್ಲಿ ನೀಚ ಆಗಿದ್ದಾರೆ. ನೀಚ ಆದರೂ ಕುಜ ಲಗ್ನಾಧಿಪತಿಯಾಗಿ ಕೆಲವು ವಿಷಯಗಳಲ್ಲಿ ಒಳ್ಳೆಯ ಫಲವನ್ನು ಕೊಟ್ಟಿದ್ದಾರೆ. ಒಂದು ಸೈಟನ್ನು ತೆಗೆದುಕೊಳ್ತಾರೆ. ಈ ಕುಜಭುಕ್ತಿ ಕಾಲದಲ್ಲಿಯೇ ಇಲ್ಲಿ ಗೃಹ ನಿರ್ಮಾಣದ ಒಂದು ಆರಂಭವೂ ಆಗುತ್ತೆ. ಈಗ ಆ ಗೃಹ ನಿರ್ಮಾಣ ಆಗ್ತಾ ಇದೆ. ಈಗ ಅವರಿಗೆ ರಾಹುಭುಕ್ತಿ ಕಾಲ ನಡೀತಾ ಇದೆ. ಬೇರೆ ರೀತಿಯ ಸಮಸ್ಯೆಗಳು ಇವರಿಗೆ ಇದೆ. ರಾಹು ಇವರ ಜನ್ಮ ಲಗ್ನದಿಂದ ಸಪ್ತಮದಲ್ಲಿ ರಾಹು ಗ್ರಹ ಇರೋದ್ರಿಂದ ಇಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಇದ್ದರೂ, ಉದ್ಯೋಗದಲ್ಲಿ ಅಥವಾ ಹಣಕಾಸು ಎಲ್ಲ ವಿಷಯಗಳಲ್ಲೂ ಏರಿಳಿತಗಳಿದ್ದರೂ ಇದಕ್ಕೆ ಬೇಕಾದಂತಹ ಸಲಹೆಯನ್ನು ನಾನು ಮೊದಲೇ ಅವರಿಗೆ ತಿಳಿಸಿದ್ದೆ. ಹಾಗಾಗಿ ಇದು ಸುಧಾರಣೆ ಆಗ್ತಾ ಇದೆ, ಮುಂದುವರಿತಾ ಇದೆ. ಈಗ ಅವರ ಗೃಹವು ನಿರ್ಮಾಣ ಆಗ್ತಾ ಇದೆ. ನೋಡಿ, ಇದರಲ್ಲಿ ಶುಭವೂ ಇದೆ, ಅಶುಭವೂ ಇದೆ. ಈ ಒಂದು ಇವರ ಒಂದು ಜಾತಕದಲ್ಲಿ ನಾನು ತಿಳಿಸಿರೋದು. ನೋಡಿ, ಗ್ರಹಗಳು ಯಾವ ರೀತಿ ಶುಭವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಇಲ್ಲಿ ಶುಭ ಗ್ರಹ ಆದಂತಹ ಶುಕ್ರಗ್ರಹ ಅಶುಭ ನೀಡಿದ್ದಾರೆ. ಶುಕ್ರಗ್ರಹ ಇಲ್ಲಿ ಕಿಡ್ನಿಗೆ ಎಫೆಕ್ಟ್ ಮಾಡಿರುವಂಥದ್ದು. ಏಕೆಂದರೆ ಮೂತ್ರದಲ್ಲಿ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತೆ ಶುಕ್ರಗ್ರಹವು ಇಲ್ಲಿ ಕಾರಕ ಗ್ರಹ ಆಗ್ತಾರೆ. ಅದರಲ್ಲಿ ಬರುವಂತಹ ಅಂದರೆ ಇಲ್ಲಿ ಗುರುಗ್ರಹವು ಕಾರಕ ಗ್ರಹ ಆಗಿ, ಹಾಗೆ ಶುಕ್ರನು ಇಲ್ಲಿ ಸಂಬಂಧವನ್ನು ಈ ಮೂತ್ರಪಿಂಡ ವಿಷಯದಲ್ಲಿ ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಬಹಳಷ್ಟು ವಿಷಯಗಳಲ್ಲಿ ಮತ್ತು ಆ ವ್ಯಯಸ್ಥಾನ ಯಾವ ಸ್ಥಾನ ಇದೆ ಆ ಸ್ಥಾನವು ಕಿಬ್ಬೊಟ್ಟೆಯನ್ನು ಸೂಚಿಸುವಂತಹ ಸ್ಥಾನ ಆಗಿದೆ. ಇಲ್ಲಿ ಈ ರೀತಿ ಇರೋದ್ರಿಂದ ಈ ಸಮಸ್ಯೆ ಆಗಿದೆ. ಇಲ್ಲಿ ಯಾವುದೇ ಸಮಸ್ಯೆಗಳು ಆದರೂ ಮನುಷ್ಯನಿಗೆ ಮನಸ್ಸು ಬಹಳ ಮುಖ್ಯವಾಗುತ್ತೆ. ಮನಸ್ಸಿನಿಂದಲೇ ಅವರು ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಈಗ ನನ್ನ ಬಳಿ ಬಂದರೂ ಡಾಕ್ಟ್ರು ಹೇಳಿದಂತಹ ನೋಡಿ ಆ ದಿನಗಳು, ಅಂದರೆ ನೀವು ಹೆಚ್ಚು ದಿನಗಳು ಬದುಕೋದಿಲ್ಲ, ಇಂಥ ವಿಷಯಗಳನ್ನು ಮನುಷ್ಯನಿಗೆ ತಿಳಿಸಿದಾಗ ಮನುಷ್ಯ ಸಾಮಾನ್ಯವಾಗಿ ದುರ್ಬಲರಾಗ್ತಾರೆ. ಆದರೆ ನನ್ನ ಬಳಿ ಬಂದಾಗ ಹೀಗೆ ಆಗೋದಿಲ್ಲ, ನೀವು ಹೆಚ್ಚು ವರ್ಷಗಳು ಬದುಕ್ತೀರಾ ಅನ್ನುವಂತಹ ಮಾತುಗಳನ್ನು ನಾನು ಅವರಿಗೆ ತಿಳಿಸ್ತಾ ಇದ್ದೆ. ಆ ಧೈರ್ಯವನ್ನು ನಾನು ಅವರಿಗೆ ನೀಡ್ತಾ ಇದ್ದೆ. ಈಗ ಡಾಕ್ಟ್ರು ಹೇಳಿದಂತಹ ಕಾಲ ಎಲ್ಲ ಮುಗಿದು ಹೋಗಿದೆ. ಅವರು ತಕ್ಕ ಮಟ್ಟಿಗೆ ಅವರ ಜೀವನ ಸುಧಾರಣೆಯಾಗಿದೆ, ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಮನುಷ್ಯನಿಗೆ ಮನಸ್ಸು ಬಹಳ ಮುಖ್ಯ, ಧೈರ್ಯ ಅನ್ನೋದು ಇರಬೇಕಾಗುತ್ತೆ. ಅದೇ ರೀತಿ
ಕುಟುಂಬದ ಸಹಕಾರವು ಬಹಳ ಮುಖ್ಯವಾಗುತ್ತೆ. ಹಾಗೆಯೇ ಗುರುಗಳು ಇಲ್ಲಿ ಜ್ಯೋತಿಷ್ಯದಲ್ಲಿ ನೀಡಿದಂತಹ ಸಲಹೆಗಳು, ದೇವತಾ ಅನುಗ್ರಹ ಇವೆಲ್ಲವೂ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನವನ್ನು ರಕ್ಷಿಸುತ್ತೆ ಮತ್ತು ಉನ್ನತ ಮಟ್ಟಕ್ಕೆ ಅವರು ಇಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಈ ದಶೆಕಾಲ ಭುಕ್ತಿ ಕಾಲಗಳು ಬಂದಾಗಲೇ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಲಾಗುತ್ತೆ. ಇಲ್ಲಿ ಗೋಚಾರದಲ್ಲಿ ರಾಶಿಗಳಿಗೆ ಫಲವನ್ನು ತಿಳಿಸಲಾಗುತ್ತೆ. ತಿಳಿಸುವಾಗ ನೋಡಿ, ಗುರು ಗೋಚಾರದಲ್ಲಿ ಶುಭ ಸ್ಥಾನದಲ್ಲಿ ಸಂಚರಿಸಿದರೆ ಇಷ್ಟೆಲ್ಲ ಶುಭ ಆಗುತ್ತೆ ಅನ್ನೋದನ್ನು ಜ್ಯೋತಿಷಿಗಳು ತಿಳಿಸೋದನ್ನು ನೀವು ನೋಡಿರಬಹುದು. ಆದರೆ ಮುಖ್ಯವಾಗಿ ಇಲ್ಲಿ ಗುರು ಬಲವಿದ್ದರೂ ಯಾವ್ಯಾವ ರೀತಿಯಲ್ಲಿ ಗ್ರಹಗಳು ಅಶುಭವನ್ನು ನೀಡುತ್ತಾರೆ ಅನ್ನೋದಕ್ಕೆ ನಾನಿಲ್ಲಿ ಉದಾಹರಣೆಯಾಗಿ ನಿಮಗೆ ತಿಳಿಸಿದಂಥ ವಿಷಯ. ನೋಡಿ, ಇವರಿಗೆ ಅಲ್ಲಿ ಈ ರೀತಿ ಆಗುವಂತಹ ಅನಾರೋಗ್ಯ ಬರುವಂತಹ ಆ ಕಾಲದಲ್ಲಿ ಇವರಿಗೆ ಗುರುಬಲ ಇತ್ತು, ಆದರೂ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಹಾಸ್ಪಿಟಲ್ಗೆ ಜಾಯ್ನ್ ಆಗೋದು, ಅಲ್ಲಿ ICUಯಲ್ಲಿ ಅಂದರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂಥದ್ದು, ದೀರ್ಘಕಾಲದಂತಹ ಸಮಸ್ಯೆಗೆ ಒಳಗಾಗುವಂಥದ್ದು, ಲಕ್ಷ ಲಕ್ಷ ಹಣವು ಖರ್ಚಾಗುವಂಥದ್ದು, ಹಾಗೂ ವರ್ಷ ಅಂದರೆ ಇಲ್ಲಿ ವರ್ಷ 2 ವರ್ಷ 3 ವರ್ಷ ದೀರ್ಘಕಾಲ ಈ ಸಮಸ್ಯೆಗಳನ್ನು ಎದುರಿಸುವಂಥದ್ದು, ಇದೆಲ್ಲದರ ಬಗ್ಗೆ ನಾವು ಯೋಚಿಸುವಾಗ ಆರೋಗ್ಯವೇ ನಮಗೆ ಮುಖ್ಯವಾಗಿ ಇರಬೇಕಾದಂತಹ ಭಾಗ್ಯ ಅನ್ನಿಸುತ್ತೆ. ಏಕೆಂದರೆ ಈ ಸಮಸ್ಯೆಗಳನ್ನು ನೋಡುವಾಗ ಎಲ್ಲ ಭಾಗ್ಯಗಳಿಗಿಂತಲೂ ಆರೋಗ್ಯ ಭಾಗ್ಯವೇ ಮನುಷ್ಯನಿಗೆ ಹೆಚ್ಚಿನ ಒಂದು ನೆಮ್ಮದಿಯನ್ನು ನೀಡುವಂಥದ್ದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಳಿ. ಮಿಥುನ ರಾಶಿಯವರಿಗೆ ಇಲ್ಲಿ ಯಾಕೆ ಇಂತೆಲ್ಲ ವಿಷಯಗಳನ್ನು ನಾನು ತಿಳಿಸ್ದೆ ಅಂದರೆ, ಗೋಚಾರದ ಫಲಗಳನ್ನೇ ನೀವು ತಿಳಿದುಕೊಂಡು TV, ಮೀಡಿಯಾ ಮತ್ತು ಇಲ್ಲಿ ಯೂಟ್ಯೂಬ್ನಲ್ಲಿ ಬರುವಂತಹ ವಿಷಯಗಳನ್ನೇ ತಿಳಿದುಕೊಂಡು ನಮಗೆ ಹೀಗಾಗತ್ತೆ ಹಾಗಾಗತ್ತೆ ಅನ್ನುವಂತಹ ಪ್ರಶ್ನೆಯನ್ನು ನನ್ನ ಬಳಿ ಕೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಗ್ರಹಗಳ ದಶೆಕಾಲ ಭುಕ್ತಿ ಕಾಲವೇ ನಿಮಗೆ ಫಲವನ್ನು ನೀಡುವಂಥದ್ದು. ಇದನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು. ಇಲ್ಲಿ ಮುಖ್ಯವಾಗಿ ನಿಮಗೆ ಮಾನಸಿಕವಾದಂತಹ ಸಾಮರ್ಥ್ಯ, ಆಲೋಚನೆಗಳನ್ನು ಮಾಡುವಂತಹ, ಸರಿಯಾದಂತಹ ಚಿಂತನೆಗಳನ್ನು ಮಾಡುವಂತಹ ಮನಸ್ಸು ನಿಮ್ಮಲ್ಲಿ ಇರಬೇಕಾಗತ್ತೆ. ನಿಮ್ಮ ಆಲೋಚನೆಗಳು ತ್ರಿಕರಣ ಶುದ್ಧಿಯಿಂದ ಇರಬೇಕಾಗತ್ತೆ. ಬರುವಂತಹ ಆಲೋಚನೆಗಳು ಈಡೇರಿಸಿಕೊಳ್ಳುವಂತೆ, ಪಡೆದುಕೊಳ್ಳುವಂತೆ ಇರಬೇಕಾಗತ್ತೆ. ಆಗದೇ ಇರುವುದನ್ನು ನೀವು ಯೋಚಿಸಬಾರ್ದು. ಇಲ್ಲಿ ಯೋಚನೆ ಮಾಡಿದಂಥದ್ದು ನಿಮ್ಮಿಂದ ಪಡೆದುಕೊಳ್ಳುವಂಥದ್ದು ಆಗಿರಬೇಕು. ಈ ಒಂದು ಕಾರಣದಿಂದಲೇ ಪ್ರತಿಯೊಬ್ಬರಿಗೂ ನಾನು ತಿಳಿಸುವಂಥದ್ದು, ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗತ್ತೆ. ಸರಿಯಾಗಿ ಬಂದಂತಹ ಆ ಆಲೋಚನೆಗಳಲ್ಲಿ ನೀವು ಕಾರ್ಯರೂಪಕ್ಕೆ ತಂದು ಯಶಸ್ವಿಯಾಗಬೇಕಾಗತ್ತೆ. ಮಿಥುನ ರಾಶಿಯವರು ನಿಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಳುವಂತಹ ಎಲ್ಲ ಒಂದು ಕ್ರಿಯೇಟರ್ ನೀವೇ ಆಗಿರ್ತೀರ. ನಿಮ್ಮ ಜೀವನವನ್ನು ನೀವು ಸರಿಯಾಗಿ ನಿರ್ಮಾಣ ಮಾಡಿಕೊಳ್ಳಿ. ಮತ್ತೊಬ್ಬರು ಯಾರು ನಿಮ್ಮ ಜೀವನವನ್ನು ಕೊಡುವುದಕ್ಕೆ ಯಾವುದೇ ಒಂದು ಮುಖ್ಯ ಪಾತ್ರವನ್ನು ಅವರು ಪಡೆದುಕೊಳ್ಳೋದಿಲ್ಲ. ಅಂತಿಮವಾಗಿ ಸಾಧಕರು ಶ್ರಮ ಮತ್ತು ಚಿಂತನೆಗಳು ಇವೆಲ್ಲದರ ಆಯ್ಕೆ ನೀವೇ ಮಾಡಬೇಕಾಗುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವುದಕ್ಕೆ ಪ್ರಕೃತಿ ಮತ್ತು ಶಿವನಾರಾಯಣರ ಅನುಗ್ರಹ ಸದಾ ಇರಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.